ಸರ್ವರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗ ನಿಮ್ಮ ಪ್ರೀತಿಯ ನಾನೇ ಭಾರತ. ಮುನಿಗಳು ಮಗುವಿನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರು ಗವಿಯೊಳಗೆ ಪ್ರತ್ಯಕ್ಷರಾಗಿ ಮಾಯಾಂಗನೆಯ ಪಕ್ಕದಲ್ಲಿ ಶಿಶುವನ್ನು ಕಂಡು ಪಾರ್ವತಿ ಪ್ರೀತಿಯಿಂದ ಎತ್ತಿಕೊಂಡು ಮೈಯನ್ನು ಸವರಿ ಆನಂದವನ್ನು ಪಡ್ತಾರೆ. ಈ ಕಂದ ಯಾರು ಎಂದು ಕೇಳಿದಾಗ ಶಿವನು ಇವನೇ ಆ ಮುನಿ ಗವಿಸಿದ್ದೇಶ್ವರ ಎಂದು ಹೇಳಲು, ಈ ಮಾತನ್ನು ಕೇಳಿದ ಗವಿಸಿದ್ದೇಶ್ವರ ನನ್ನ ತಂದೆ ತಾಯಿ ಬಂದಿದ್ದಾರೆ ಎಂದು ತನ್ನ ಮೊದಲಿನ ರೂಪವನ್ನು ತಾಳ್ತಾರೆ. ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ನನ್ನ ಪಾಪವೆಲ್ಲ ಕೊನೆಗೊಂಡಿತು, ನಾನು ಧನ್ಯನಾದೆ ಎಂದು ಸಿದ್ದೇಶ್ವರರು ಹೇಳಲು, ಆಗ ಬೇಡರ ವೇಷದಲ್ಲಿದ್ದ ಶಿವ ಪಾರ್ವತಿಯರು ತಮ್ಮ ನಿಜ ಸ್ವರೂಪದಲ್ಲಿ ಶ್ರೀಗಳಿಗೆ ಕಾಣಿಸಿಕೊಂಡು ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ, ನಿನಗೆ ಏನು ಬರಬೇಕು ಕೇಳು ಎಂದಾಗ ಸಿದ್ದೇಶ್ವರರು ಮೊದಲು ನಾನು ನಿಮ್ಮನ್ನು ಪೂಜಿಸಿ ನಂತರ ನನಗೆ ಬೇಕಾದ ವರವನ್ನು ನಾನು ಕೇಳಿಕೊಳ್ಳುತ್ತೇನೆ ಎಂದು ಭಕ್ತಿಯಿಂದ ಶಿವಪಾರ್ವತಿಯರನ್ನು ಪೂಜೆ ಮಾಡಿ ನಂತರ ಸಿದ್ದೇಶ್ವರರು ಶಿವಪಾರ್ವತಿಯರ ಹತ್ತಿರ ಈ ರೀತಿಯಾಗಿ ಬೇಡಿಕೆಯನ್ನು ಹೇಳ್ತಾರೆ. ಶಿವಶರಣರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿಯೇ ನಾನು ಮುಂದುವರೆದು ಮನುಷ್ಯರನ್ನು ಉದ್ಧರಿಸುವ ಸುಕ್ಷೇತ್ರವನ್ನು ಸ್ಥಾಪಿಸುವಂತಹ ಶಕ್ತಿಯನ್ನು ನನಗೆ ದಯಪಾಲಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ತಾರೆ. ಅದಕ್ಕೆ ಅವರು ನಿನ್ನ ಬೇಡಿಕೆ ಸಿದ್ಧಿಸುವುದೆಂದು ವರವನ್ನು ನೀಡ್ತಾರೆ. ಆಗ ಮಾಯಾಂಗನೆ ಕೈ ಮುಗಿದು, ಇಂತಹ ಶಿವಭಕ್ತನ ಮನಸ್ಸನ್ನು ಕೆಡಿಸಲು ಬಂದು ನಾನು ಎಂಥ ಪಾಪಕರ್ಮಕ್ಕೆ ಈಡಾಗಿದ್ದೇನೆ, ಅದನ್ನು ನಿವಾರಿಸಿಕೊಳ್ಳುವ ಬಗೆಯನ್ನು ತಿಳಿಸಿ ಎಂದು ಪಾರ್ವತಿ ದೇವಿಯನ್ನು ಕೇಳಿಕೊಳ್ತಾರೆ. ಅದಕ್ಕೆ ಪಾರ್ವತಿಯು, ಮಗಳೇ ವ್ಯಥೆಪಡಬೇಡ, ಗವಿಸಿದ್ದೇಶ್ವರನು ನಿರ್ಮಿಸಿರುವ ಈ ಆಶ್ರಮಕ್ಕೆ ಸ್ವಲ್ಪವೇ ದೂರದ ಹಳ್ಳಿಯೊಂದರಲ್ಲಿ ನೀನು ಜನಿಸಿ ಗಂಡನೊಡನೆ ಕೂಡಿ ಈ ಮುನಿಯ ಸೇವೆಯನ್ನು ಮಾಡಿ ಪವಿತ್ರಳಾಗು ಎಂದು ಆಶೀರ್ವಾದವನ್ನು ನೀಡ್ತಾರೆ. ಹಾಗೆಯೇ ಮುಂದುವರೆದು ನೀನು ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿ ಈ ಆಶ್ರಮಕ್ಕೆ ಬಂದು ನೆಲೆಸಿ ಗುರು ಸೇವೆಯಲ್ಲಿ ಕಾಲವನ್ನು ಕಳೆದು ಹಾಗೂ ಜಗತ್ತಿನಲ್ಲಿ ಶಿವಭಕ್ತಿಯನ್ನು ಪ್ರಚಾರ ಮಾಡುವ ಕೆಲಸವನ್ನು ನೀನು ಮಾಡಬೇಕು. ಅಲ್ಲದೆ ಜನರಿಗೆ ಈಶ್ವರನ ಭಕ್ತಿಯ ಮಹಿಮೆಯನ್ನು ಸಾರುವ ಮೂಲಕ ಕೀರ್ತಿಯನ್ನು ಪಡೆ, ಆಗ ನಿನಗೆ ಮೋಕ್ಷ ದೊರೆಯುವುದು ಎಂದು ಹೇಳಿದಳು. ಆಗ ಶಿವನು ಸಿದ್ದೇಶ್ವರನನ್ನು ಪ್ರೇಮದಿಂದ ಕೈ ಹಿಡಿದೆತ್ತಿ, ನೀನು ಎಲ್ಲೆಲ್ಲಿ ಇದ್ದರೂ ನಾನು ಅಲ್ಲಲ್ಲಿಯೇ ಇದ್ದು ಜನರನ್ನು ಉದ್ಧಾರ ಮಾಡುವ ಕಾರ್ಯದಲ್ಲಿ ನೆರವಾಗುತ್ತೇನೆ. ಹಾಗೆಯೇ ಜೀವನದಲ್ಲಿ ಕಷ್ಟ ನಷ್ಟಗಳಲ್ಲಿ ಬೆಂದು ನಿನ್ನ ಹತ್ತಿರ ಬಂದು ವರವನ್ನು ಬೇಡಿದವರಿಗೆಲ್ಲ ಅವರವರ ಆತ್ಮ ಶುದ್ಧಿಗೆ ತಕ್ಕಂತೆ ಫಲಗಳನ್ನು ನೀಡಿ ಜಗತ್ತಿನಲ್ಲಿ ದೇವರಂತಿರು. ವಿಚಾರದಿಂದ ಹೃದಯ ಪರಿಶುದ್ಧವಾಗುವುದೇ ಮುಖ್ಯ. ಆ ಹೃದಯ ಶುದ್ಧಿಯೇ ಭಾವಲಿಂಗವಾಗುವುದು. ಇದುವೇ ಜಗತ್ತಿನ ಜನರಿಗೆ ಸರಳ ಮುಕ್ತಿಯ ಮಂತ್ರವಾಗಿದೆ. ನೀನು ಇದನ್ನು ಅನುಷ್ಠಾನಗೊಳಿಸುವ ದೇವಶಿಲ್ಪಿಯಾಗಬೇಕೆಂದು ತಿಳಿಸಿದನು. ಹಾಗೆಯೇ ಮಾಯಾಂಗನೆಗೆ ನೀನು ಪರಮ ಭಕ್ತಳಾಗಿ ಹುಟ್ಟಿ ನಿನ್ನ ಗಂಡನ ಕುಟುಂಬದಿಂದ ದೇವಾಲಯವನ್ನು ಕಟ್ಟಿಸಲು ಆರಂಭಿಸುವಾಗ ಸಿದ್ದೇಶ್ವರನು ಈ ಮೊದಲಿನ ರೂಪವನ್ನು ಪಡೆದು ನಮ್ಮಲ್ಲಿ ಐಕ್ಯನಾಗುವನು. ಯಾರಾದರೂ ಭಕ್ತಿಯಿಂದ ಸತತವಾಗಿ ಧ್ಯಾನಿಸುವವರಿಗೆ ಮಾತ್ರ ದರ್ಶನವನ್ನು ನೀಡುತ್ತಾನೆಂದು ಹೇಳಿ ಶಿವಪಾರ್ವತಿಯರು ಅದೃಶ್ಯವಾದರು. ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಶುಭವಾಗಲಿ ಸರ್ವರಿಗೂ. ನಿಮ್ಮ ಪ್ರೀತಿಯ ನಾನೇ ಭಾರತ.